ನಾನು ಆರಂಭದಲ್ಲೇ ಹೇಳ್ತಿದ್ದೆ ಕಲಾವಿದರಿಗೆ ಭಾಷೆಯ ಹಂಗಿಲ್ಲ ಅಂತ. ಇಲ್ಲ ಇಲ್ಲ ಅಮ್ಮ ಎಲ್ಲೋ ಬೆಳ್ತಂಗಡಿಯಲ್ಲಿ ಹುಟ್ಟಿ ಚೆನ್ನೈಯಲ್ಲಿ ಹೋಗಿ ಅಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಕನ್ನಡ 600ಕ್ಕೂ ಅಧಿಕ ಸಿನಿಮಾಗಳು ಮಾಡಿದ್ರು, ಅದರಲ್ಲಿ 400ಕ್ಕೂ ಅಧಿಕ ಕನ್ನಡ ಸಿನಿಮಾಗಳು ಮಾಡಿದ್ರು. ಕನ್ನಡದ ಜೊತೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ, ತುಳು ಪಂಚಭಾಷಾ ನಟಿ ಅಲ್ಲ ಅವರು, ಹೌದು 6 ಭಾಷೆಯ ನಟಿಯಾಗಿ ಮಿಂಚಿದ್ರು. ಜೊತೆಗೆ ನಿಮ್ಮನ್ನ ಹೀರೋ ಮಾಡಿದ್ರು. ಹೌದು. ಬಹುಶಃ 1987 ನಿಮ್ದು ಡ್ಯಾನ್ಸ್ ರಾಜ ಡ್ಯಾನ್ಸ್ ಮೂಲಕ ನೀವು ಇಂಟ್ರೊಡ್ಯೂಸ್ ಆಗಿದ್ದು ಹೀರೋ ಆಗಿ. ಅದೇ ವರ್ಷ ನಾನು ಹುಟ್ಟಿದ್ದು. ನೋಡಿ ಇವತ್ತು ನಾನು ನಿಮ್ಮ ಜೊತೆ ಕೂತು ಸಂದರ್ಶನ ಮಾಡ್ತಾ ಇಲ್ಲ ರೀ, ಇದೇ ಗೀತ ನೀವು ಮಾತಾಡ್ತೀರಿ. ನಾನು ಏನು ಗೊತ್ತಾ, ಯೂತ್ಸಲ್ಲಿ ನಾನು ನಿಮ್ಮನ್ನೆಲ್ಲ ತಾಜಾ ಮಾಡೋದಕ್ಕೋ ಯೂತ್ಸ್ನ ನಾನು ಮೆಚ್ಚಿಸೋದಕ್ಕೋ ದೇವರಾಣಿಗಳು ಮಾತಾಡ್ತಾ ಇಲ್ಲ. ನಾನು ಈ 87ರಲ್ಲಿ ನೀವು ಹುಟ್ಟುವಾಗ ನಾನೊಬ್ಬ ಯೂತು. ಯೂತ್ ಫೀಲ್ ಏನಿರುತ್ತೆ ಅಂತ ನಮಗೂ ಅರ್ಥ ಆಗುತ್ತೆ ಜೀವನದಲ್ಲಿ. ಅದೇ ಯೂತ್ ಇವತ್ತು ಇಷ್ಟು ವರ್ಷಗಳ ನಂತರ ನನ್ನ ಹತ್ರ ನೀವು ಮಾತಾಡಿಸ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಆಮೇಲೆ ನೋಡಿ, ನಾವುಗಳು ಮಾತಾಡುವಾಗ ತುಂಬಾ ನಾವು ತಬ್ಬಿಬ್ಬಾಗ್ತಾ ಇದ್ವಿ. ಬಟ್ ನಿಮ್ಮಲ್ಲಿ ನಾವು ಕಾಣುವಂಥದ್ದು ಏನು ಅಂತಂತ ಹೇಳಿದ್ರೆ, ಅದನ್ನು ಸುಲಲಿತವಾಗಿ ಹೀಗೆ ಬಂದಾಗೆ ನಾನು ಮಾತಾಡ್ತೀನಿ ನನ್ನ ಹತ್ರ ಹಾಯ್ ಹಲೋ ನಮಸ್ಕಾರ ಅಂತಂತ ಹೇಳಿದ್ರಲ್ಲ, ಅದರಲ್ಲೇ ನಿಮ್ಮ ಒಂದು ಫ್ಲೂಯೆನ್ಸಿ ಅದು ನಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂತ ನೋಡಿದಾಗ ಯೂತ್ಸ್ನ ಅದಕ್ಕೆ ನಾನು ಸಲ್ಯೂಟ್ ಮಾಡ್ತೀನಿ, ಹ್ಯಾಟ್ಸ್ ಆಫ್ ಅಂತೀನಿ ನಿಮಗೆ. ದೇವ್ರು ಚೆನ್ನಾಗಿರಲಿ ನಿಮ್ಮನ್ನು. ಥ್ಯಾಂಕ್ ಯು ಅಪ್ಪಾಜಿ. 1987 ವಿನೋದ್ ರಾಜ್ ಅವರು ಹೀರೋ ಆದರು. ಅದಾದಮೇಲೆ ಅವ್ರು ಹಿಂದಿರುಗಿ ನೋಡಿದ ನಿದರ್ಶನಗಳೇ ಇಲ್ಲ. 90ಸಲ್ಲಂತೂ ಎಷ್ಟು ಬ್ಯುಸಿಯೆಸ್ಟ್ ಆ್ಯಕ್ಟರ್ ಆದ್ರಿ ಅಂತಂದರೆ, ನಾಟ್ ಓನ್ಲಿ ಆನ್ ಆ್ಯಕ್ಟರು, ವಿನೋದ್ ರಾಜ್ ಅವರು ಒಳ್ಳೆ ಸಿಂಗರ್ ಕೂಡ ಹೌದು, ಅದ್ಭುತ ಡ್ಯಾನ್ಸರ್ ಕೂಡ ಹೌದು, ಅತ್ಯದ್ಭುತ ಕಲಾವಿದರು ಕೂಡ ಹೌದು. ಒಂದು ಸಣ್ಣ ರೀಕಾಲ್ ಮಾಡಿದ್ರೆ ಸರ್? ಏನು ರೀಕಾಲ್ ಮಾಡೋದು ಅಪ್ಪಾಜಿ, ಏನು ರೀಕಾಲ್ ಮಾಡೋದು? ಹಾಡಬೇಕು, ಅಮ್ಮವ್ರಿಗೆ ತುಂಬ ಇಷ್ಟ, ಹಾಡಪ್ಪ ಹಾಡಪ್ಪ ಅಂತಂತ ಹೇಳ್ಬಿಟ್ಟು ಹೇಳೋರು. ಏನು ನಾನು ಅಯ್ಯೋ ದೇವ್ರೆ, ಪ್ರಾರಂಭದಲ್ಲಿ ಅಣ್ಣವರು ಈ ಆಂಜನೇಯಿಂದ ಹಾಡು ಹಾಡೋರು. ಅದನ್ನು ಭಾರಿ ಇಷ್ಟವಾಗಿ ಒಂದು ಸರಿ ಹೇಳೋ ವಿನೋ, ಒಂದು ಸರಿ ಹೇಳ್ಬೇಕಪ್ಪ, ನೀನು ಕೇಳಬೇಕಾ, ಆ ಉಚ್ಚಾರಣೆ ಅವ್ರ ಬಾಯಿನಲ್ಲಿ ಬರುವಂಥದ್ದು ತಿಳ್ಕೊಂಡು ನೀನು ಹಿಂಗೆ ಆಗುತ್ತೆ ನಿನ್ನಿಂದ ಅಂತಂತೆ ಒಂದು ತುಣುಕು ಪ್ಲೀಸ್ ಅಪ್ಪಾಜಿ ಹಾಡಿ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ, ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು, ನಿಂತ ರೀತಿಯೋ ತನುವ ಕಾಂತಿಯೋ, ಒಳಿವ ಸೂರ್ಯ ಹಣತ ದೀಪದಂತೆ ಕಾಣುತ್ತಿರಲು, ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು. ಸೂಪರ್ ಸರ್, ಸೂಪರ್. ಏನು ಕಾಲ ಉರುಳು ಹೋಗ್ತಾ ಬಂತು. ಇವಾಗಲೇ ಒಂದು ಮಾತು ಹೇಳಿದ್ರಿ, ಸುಮಾರು 12 ಎಕರೆ ಜಮೀನು ಕೊಂಡಿದ್ರು ಅಲ್ಲಿ ಅಂತ. ಇವತ್ತಿಗೂ 12 ಎಕರೆ ಅಲ್ಲಿ ಇದೆಯಾ ಸರ್? ಇಲ್ಲ, ಅಷ್ಟಿಲ್ಲ ಅಪ್ಪಾಜಿ. ಅಲ್ಲೊಂದು ಸ್ವಲ್ಪ ಮಾರಿ ನೆಲಮಂಗಲದಲ್ಲಿ ತೊಗೊಂಡ್ವಿ. ಓಕೆ. ಇನ್ನೊಂದು ಸ್ವಲ್ಪ ಮಾರಿ ಇಲ್ಲಿ ಸೋಲ್ದೇವನಹಳ್ಳಿಲಿ ತೊಗೊಂಡ್ವಿ. ಇವತ್ತು ಅದೇ ಪ್ರಾಪರ್ಟಿ ಎಲ್ಲೇ ಇದ್ದರೆ ಹೆಚ್ಚು ಕಡಿಮೆ ಅದು 1,000 ಕೋಟಿಗೆ ಹೊರ್ತಾಗ್ಬಿಟ್ಟಿರೋದು. ಅದು ಅಂಥ ಜಾಗ. ಏನು 700 ಅಲ್ಲ, 2,000 ಅಡಿ ಫ್ರಂಟೇಜ್ ಇದೆ ಒಂದು ರೋಡ್ಗೆ. ಇನ್ನೊಂದು 650 ಅಡಿ ಫ್ರಂಟೇಜ್. ಈಗ ಎಲ್ಲ ಚಿಕ್ಕದಾಗಿ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹಾಗೆ ಈ ಭವಿಷ್ಯಕ್ಕೋಸ್ಕರ ಬಂದ್ವಿ ಇಲ್ಲಿ. ಅಲ್ಲಿಂದ ಬಂದ ಮೇಲೂ ಕೂಡ ಬೆಂಗಳೂರಲ್ಲಿ ನೀವು ಸ್ವಂತ ಅಂತ ಒಂದು ಮನೆಯ ತೋಟ ಏನೋ ಮಾಡ್ಕೊಂಡಿರಿಲ್ಲ, ಸಾಕಷ್ಟು ವರ್ಷಗಳ ಕಾಲ ಹೋಟೆಲಲ್ಲೇ ಜೀವನ ಮಾಡಿದ್ರಿ. ಹೌದು, ಶ್ಯಾಮ್ ಪ್ರಕಾಶ್ ಹೋಟೆಲ್ ಸತ್ಕಾರ್ ಫಸ್ಟು, ಸುಬ್ಬಯ್ಯ ಸರ್ಕಲ್, ಆಮೇಲೆ ಇನ್ಫ್ಯಾಂಟ್ರಿ ರೋಡಲ್ಲಿ ಶ್ಯಾಮ್ ಪ್ರಕಾಶ್. ಒಂದು 13 ವರ್ಷ ಅಲ್ಲಿ ಕಾಲ ಕಳೆದ್ವಿ. ಅಲ್ಲಿದ್ದಾಗಲೇ ನಾವು ಇದು ತೆಗೆದಿದ್ದು ಕಾಲೇಜ್ ಹೀರೋ, ನಂಜುಂಡ. ಅದು ಮುಗಿದ ನಂತರ ತಿರುಗಿ ಒಂದು ಗ್ಯಾಪ್ ಬರುತ್ತೆ ನನಗೆ. 3 ಗ್ಯಾಪ್ ಬಂದುಬಿಡ್ತದೆ. ಎಲ್ಲ 4-5 ವರ್ಷ 6 ವರ್ಷ ಇಷ್ಟು ಗ್ಯಾಪು. ಏನಕ್ಕೆ ಸರ್ ಆ ಗ್ಯಾಪ್ಸು? ನಾವು ಏನು ಹೇಳೋಣ, ಈ ಪ್ರತಿ ಸಮಯದಲ್ಲೂ ಇದನ್ನು ನಾನು ವೀಕ್ಷಿಸ್ತಾನೆ ಬಂದಿದ್ದೀನಿ. ಏನು ವಿನೋದ್ ರಾಜ್ ಅವರೇ, ತುಂಬ ನೀವೆಲ್ಲ ಬಲ್ಲವರ ನೀವು. ನಾನು ಜ್ಯೋತಿಷದವನಲ್ಲ, ಅಥವಾ ಯಾವುದೋ ಬಾರಿ ನೋವು ಅನುಭವಿಸ್ಬಿಟ್ಟಿದ್ದೀನಿ, ನನಗೆಲ್ಲ ಹೀಗಾಗೋಗ್ಬಿಟ್ಟಿದೆ, ಅದನ್ನು ಹೇಳೋಕ್ಕೂ ನಾನು ಇಲ್ಲಿ ಬಂದಿಲ್ಲ. ಸತ್ಯವಾದ ಮಾತಿನ ನಾನು ಕನ್ನಡ ಚಿತ್ರರಂಗದಲ್ಲಿ ನೋಡ್ತೀನಿ. ಉದಯ್ ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ನನಗೆ ಗೊತ್ತಿರೋ ವ್ಯಕ್ತಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಬಾಲಣ್ಣವರು, ಅಶ್ವಥ್ ಅವರು, ಸಂಪತ್ ಅವರು, ಕಾಮಿಡಿ ಲಕ್ಷ್ಮೀದೇವಿಯವರು, ಜಯಶ್ರೀ ಅಮ್ಮವರು,
ಇನ್ನೂ ಸುಮಾರು ಜನ ರಮಾಬಾಯಿಯವರು, ಸಿ ಅಶ್ವಥ್ ಅವರು, ಹೌದು ಹೌದು, ಎಷ್ಟು ಜನ ಅಪ್ಪಾಜಿ, ಕೆ ಎಸ್ ಅಶ್ವಥ್ ಅವರು, ಸಿ ಅಶ್ವಥ್ ಅವರು ನಿಮಗೆ ಜಾನಪದ ಗೀತೆನೂ ಮತ್ತು ಎಲ್ಲ ಈ ಥರ ಹಾಡುಗಳು ಅವ್ರದ್ದು. ಆದರೆ ನಾನು ಕಲಾವಿದ್ರ ಬಗ್ಗೆನೇ ಹೇಳ್ತಾ ಬರ್ತೇನೆ. ಎಷ್ಟೋ ಜನ ಚೆನ್ನಾಗಾದರೂ, ಎಷ್ಟೋ ಜನ ಹೆಸರು ಬಂತು ಆದರೆ ಬಾಳಕ್ಕಾಗಲಿಲ್ಲ. ಈ ಬಾಳಕ್ಕಾಗದಿರ್ತಕ್ಕಂಥ ನೋವು ನಾನು ಕೆಲವು ಸೋಲುಗಳು ಅನುಭವಿಸಿದಾಗ, ಕೆಲವು ಚೆನ್ನಾಗಾಗಿಯೂ ನನಗೆ ಜೀವನದಲ್ಲಿ ಹೆಜ್ಜೆ ಇಡೋಕ್ಕಾಗ್ದಿರೋವಾಗ ಆಗಿರುವಂಥ ನೋವನ್ನ ನಾನು ಇವರಲ್ಲಿ ಕಂಡೆ. ನನ್ನ ತಾಯರು ನೋಡು ಅವರೆಷ್ಟು ನೊಂದ್ಕೊಬೋದು, ನೋಡು ಅಶ್ವಥ್ ಅವ್ರನ್ನ ನೋಡಪ್ಪ ಗಾಳಿ ಗೋಪುರದಲ್ಲಿ ಹಿಂಗೆ ಆ್ಯಕ್ಟ್ ಮಾಡಿದ್ದಾರೆ, ಮದುವೆ ಮಾಡಿ ನೋಡೋನಲ್ಲಿ ನಶೆ ಪುಡಿ ಸೇದೋರ ಥರ ಅದು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ ನೋಡು. ಅಂಥವರು ಕೂಡ ಜೀವನದಲ್ಲಿ ಸುಸ್ತಾಗಿ ಏನಪ್ಪ ಅವಕಾಶ ವಂಚಿತರಾಗೋಗಿದ್ವಿ, ಆರೋಗ್ಯ ಕೆಟ್ಟೋಯ್ತು, ಸಾಕಷ್ಟು ಹಣ ಇರಲಿಲ್ಲ ಕೂಡಿಟ್ಕೊಂಡು ಜೀವನ ಮಾಡೋದಕ್ಕೆ ಅನ್ನುವಂಥದ್ದು. ಇದು ಪ್ರತಿ ಕಲಾವಿದರಲ್ಲೂ ಪ್ರತಿ ಪೀಳಿಗೆಯಲ್ಲೂ ನಾವು ಆಮೇಲೆ ಇವರೇ ಹೇಳ್ತಾರೆ ಈಗ, ಇವತ್ತೇನು ಬಂದವರೆಲ್ಲ ಹಂಗೆ, ಬಂದವರೆಲ್ಲ ಯಾರು ನೆಮ್ಮದಿಯಾಗಿದ್ದಾರೆ, ಎಷ್ಟು ನೆಮ್ಮದಿಯಾಗಿದ್ದಾರೆ? ಖಂಡಿತ ಇಲ್ಲ. ಹಣ ಇರ್ಬೋದು, ನೆಮ್ಮದಿ ಇರಲ್ಲ, ಇಲ್ಲ ನೆಮ್ಮದಿ ಇರುತ್ತೆ, ಹಣ ಇರಲ್ಲ. ಏನಾದರೂ ಒಂದು ಮನುಷ್ಯನ ಕಾಡ್ತಾನೆ ಇರುತ್ತೆ. ಇದನ್ನು ನೋಡ್ತಾ 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 ನನಗೆ ನನ್ನ ತಾಯಿಯವರು ನೋಡಿ ಇದು ಅರ್ಥ ಮಾಡ್ಕೊಂಬಿಡು. ಆಮೇಲೆ ತುಂಬ ಸಿಂಪಲ್ಲಾಗಿ ಹೇಳೋರು. ಅವ್ರು ಬಂದು ಯಾವುದೇ ನನ್ನನ್ನು ಉತ್ಪ್ರೇಕ್ಷೆ ಮಾಡಿ ಮಾತಾಡ್ತಕ್ಕಂಥದ್ದು ಒಂದು ಎರಡು ಪ್ರಚೋದಕಾರಿಯಾದ ಮಾತನ್ನು ಹೇಳ್ತಾ ಇರಲಿಲ್ಲ ಅಂತ. ನೋಡು ಬಿಟ್ಬಿಡೋದು ಅಂದ್ಬಿಡೋರು ಇಮಿಡಿಯೇಟ್. ನಾನು ಹಿಂಗೆ ಕೋಪ ಮಾಡ್ಕೊತಾನೆ, ಬಿಟ್ಬಿಡೋದನ್ನ, ಏನಿಲ್ಲ ನಿಮಗೆ ತೋಟ ಇಲ್ಲ, ಜೀವನ ಮಾಡೋ. ಅಲ್ಲಿ ತಮಿಳ್ನಾಡಲ್ಲಿ ಕೊತ್ವಾಲ್ ಚೌಡಿ ಅಂತಿದೆ, ಆ ಟೈಮ್ ಅಂಬಾಸಿಡರ್ ಕಾರ್ನಲ್ಲಿ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ಕಳಿಸ್ಬಿಡೋರು ನನಗೆ. ಮಾರ್ಕೊಂಬರ್ತಾ ಇದ್ದೀನಿ ನಾನು. ಇದು ಲೈಫು. ಚೇಂಜ್ ಆಗು ಇಲ್ಲ ಚೇಂಜ್ ಆಗು. ಸಿನಿಮಾದವರು ಸಿನಿಮಾ ಮಾಡಿದ್ದಾರೆ, ಅಭಿನಯ ಮಾಡಿದ್ದಾರೆ, ಪ್ರತಿಯೊಂದನ್ನು ಮಾಡಿ ಎಷ್ಟೋ ಜನ ಗಳಿಸ್ಕೊಂಡ್ರು, ಎಷ್ಟೋ ಜನ ಗಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇದರಲ್ಲಿ ನೀನು ಕಲಿಬೇಕಾದ್ದು ಏನು ಅಂತಂತ ಹೇಳಿದ್ರೆ, ಒಂದು ಅವಕಾಶ ಒಂದು ಸಮಯ ನಿನಗೆ ಬಂತು, ಜನ ನಿನ್ನನ್ನು ಬೇಡ ಅನ್ನಲಿಲ್ಲ, ಸರಿ ನಿನಗೆ ಅವಕಾಶ ಸಿಗಲಿಲ್ಲ. ಬರೀ ಅವಕಾಶ ಸಿಗಲಿಲ್ಲ ಅಂತ ನೀನು ಬೇರೆ ನಮ್ಮಮ್ಮ ಪ್ರಯತ್ನ ಪಟ್ಟರು, ಸುಮಾರು ಪ್ರಯತ್ನ ಪಟ್ಟರು. ಇಲ್ಲಿ ಪರಿಸ್ಥಿತಿಗಳಷ್ಟು ಕಷ್ಟ. ಸಿನಿಮಾಗಳು ಮಾಡಿದ್ರು ಅದರಲ್ಲಿ ಏನು ನಮ್ಗೆ ತೊಂದರೆನೂ ಆಗಲಿಲ್ಲ. ಆದರೆ ಅಮ್ಮ ಏನು ಹೇಳಿದ್ರು, ಇದು ಇಷ್ಟೇ ಅಲ್ಲ ಕಣೋ ಜೀವನ ಇನ್ನೂ ದೊಡ್ಡದಿದೆ ಅಂತ. ಸೊ ಅವ್ರು ಹಾಗಾಗಿ ಇದನ್ನು ಬಿಡು, ನಾವೇನು ಮಾಡಬೇಕು ಅದನ್ನು ಮಾಡೋಣ. ಹಾಗಿದ್ದರೂ ಕೂಡ ಆಫೀಸ್ನ ಇದರಿಂದ ಅನ್ನ ತಿಂದು ಬಂದಿದೆ, ಅದು ಅಮ್ಮವ್ರ ನೆನಪಿಗೆ ಆಫೀಸ್ ಇರಲಿ ಅಲ್ಲಿ ಅಂತ ಇವತ್ತಿಗೂ ಆಫೀಸ್ನ ನಾನು ರೆನೋವೇಟ್ ಮಾಡಿ ನಾನು ಹೇಳಿದ್ದೀನಿ ನಮ್ಮ ಮ್ಯಾನೇಜರ್ ನಾಗರಾಜ್ ಅವ್ರಿಗೆ, ಎಲ್ಲ ಅಮ್ಮನ ಕಾಲದ ಯಾರು ನಿರ್ಮಾಪಕರು ನಿರ್ದೇಶಕರು ಯಾರಿದ್ದಾರೆ ಕೂರಿಸಿ ಒಂದು ಕಪ್ ಕಾಫಿ ಕೊಡ್ರಿ, ಅಲ್ಲಿ ಯಾರು ಕೆಳಗಡೆ ನಿಂತ್ಕೋಬಾರ್ದು, ಎಲ್ಲೂ ನಿಂತ್ಕೊಬಾರ್ದು, ಕರೀರಿ ಅವ್ರದ್ದೇ ಆಫೀಸ್ ಇದು ಅಂತ ಹೇಳ್ಬಿಟ್ಟು ಹೇಳಿ ಹೀಗೆ ಹೇಳಿದ್ದೀನಿ ನಾನು. ಹೌದು, ಅವ್ರದ್ದೇ ಆಫೀಸ್ ಅದು. ಮನೆ ಭಟ್ರು ಪಾಪ ಎಷ್ಟು ಸಿನಿಮಾಗಳಿಗೆ ಅವರು ನನಗೆ ಅಂದಾಜಿಗೆ ಸಾವಿರಾರು ಪಿಕ್ಚರ್ಗಳಿಗೆ ಅವರು ಯೂನಿಟ್ ಸಪ್ಲೈ ಮಾಡಿದ್ದಾರೆ. ಯೂನಿಟ್ ಭಟ್ರು ನಾನು ನಮ್ಮ ಮ್ಯಾನೇಜರ್ಗೆ ಅದನ್ನೇ ಹೇಳಿದ್ರಿ, ಗುರ್ತಿಸ್ರಿ ಫಸ್ಟು, ಆಮೇಲೆ ಮಿಕ್ಕಿದ್ದು ನಾವೇನು ನಮ್ಮ ಯೋಗ್ಯತೆ ಇದ್ದರೆ ಅದು ಸರಿ ಹೋಗುತ್ತೆ, ಅಥವಾ ಯಾರಾದರೂ ಗುರುತಿಸ್ತಾರೆ. ನಾವು ಫಸ್ಟ್ ಗುರುತಿಸ್ಲಿಲ್ಲ ಅಂದರೆ ಏನು ಮಾಡ್ತೀವಿ. ಇದೇ ಡಿಸೆಂಬರ್ 24ಗೆ ಅಮ್ಮ ಅವರ ಬರ್ತ್ ಆ್ಯನಿವರ್ಸರಿ ಇದೆ. ಆವತ್ತಿಗೆ ಒಂದಷ್ಟು ಕಲಾವಿದರನ್ನ, ಕಳೆದ ವರ್ಷ ಅವರ ಫಸ್ಟ್ ಡೆತ್ ಆ್ಯನಿವರ್ಸರಿಗೆ ಒಂದು 10 ಜನನ್ನ ಸನ್ಮಾನಿಸಿದ್ವಿ. ಸೊ ಈ ವರ್ಷನೂ ಅದೇ ಥರ ಮಾಡ್ತಿದ್ರೆ ಅಂತ ಕೇಳ್ಪಟ್ವಿ. ಮಾಡಬೇಕು, ಅದನ್ನು ನಿಲ್ಲಿಸಬಾರ್ದು. ಭಗವಂತ ಅದಕ್ಕೆ ಚೈತನ್ಯ ಶಕ್ತಿ ಕೊಡಬೇಕು. ನಾವು ಚಿತ್ರರಂಗದಲ್ಲೂ ಇಲ್ಲ, ಕಿರುತೆರೆಯಲ್ಲೂ ಇಲ್ಲ. ಆದರೆ ನನಗೆ ಅದ್ರ ಬಗ್ಗೆ ನೋವಿಲ್ಲ. ಆದರೆ ನನ್ನ ತಾಯಿಯವರು ಬದುಕೋ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ತಮಿಳುನಾಡು ಸರ್ಕಾರನೂ ನಮಗೆ ಸ್ಪಂದಿಸಿದೆ, ಕರ್ನಾಟಕದ ಸರ್ಕಾರನೂ ನನಗೆ ಸ್ಪಂದಿಸಿದೆ. ಯಾವತ್ತೂ ನಮ್ಮಮ್ಮ ಒಂದು ಮಾತು ಹೇಳೋರು, ಕೈ ತೋರಿಸಿ ನೀನು ಅವರು ನನಗೆ ಸಹಾಯ ಮಾಡಲಿ, ನಿನ್ನಿಂದ ಏನು ಸಾಧ್ಯ ಮಾಡು ಅಂತಂತ ಹೇಳ್ತಾರಮ್ಮ. ಅದು ಅಳಿಲ್ ಸೇವೆನೇ ಆದರೂ ನೀನು ಮಾಡು, ನಿನ್ನಿಂದ ಅದು ನಿನಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ನೀನು ಮಾಡಬೇಕು ಅಂತಂತ ಹೇಳ್ಬಿಟ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.